ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕೆಲವೊಬ್ಬರು ಸಿನಿಮಾ ಇಂಡಸ್ಟ್ರಿಗೆ ಫ್ಯಾಷನ್ ಇಟ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಬರ್ತಾರೆ. ಇನ್ನು ಕೆಲವೊಬ್ಬರು ಕಲಾವಿದರಾಗಿ ಹೆಸರು ದುಡ್ಡು ಎರಡನ್ನೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾರೆ. ಇನ್ನು ಕೆಲವೊಂದಿಷ್ಟು ಮಂದಿ ಬಿಸ್ನೆಸ್ ಮೈಂಡ್ಸೆಟ್ ಇಟ್ಕೊಂಡು ಸಿನಿಮಾ ಫೀಲ್ಡ್ಗೆ ಬರ್ತಾರೆ. ನಿರ್ಮಾಪಕನಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಮಂದಿ ಕ್ಲಿಕ್ ಆಗ್ತಾರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಕೂಡ ಮಾಡ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಲಾಸ್ ಮಾಡಿಕೊಂಡು ಜೀವನ ಪೂರ್ತಿ ಸಂಪಾದನೆ ಮಾಡಿದಂತಹ ಹಣನೆಲ್ಲ ಒಂದೇ ಸಾರಿ ಕಳ್ಕೊಳ್ತಾರೆ. ಆದರೆ ಇನ್ನು ಕೆಲವೊಂದಿಷ್ಟು ನಟರುಗಳು ಸಿನಿಮಾದಿಂದಲೇ ದುಡ್ಡು ಮಾಡಿ ಸಿನಿಮಾದಿಂದಲೇ ಮನೆ ಮಠ ಎಲ್ಲನೂ ಮಾರ್ಕೊಂಡು ಸಾಲಗಾರರಾಗೋ ಪರಿಸ್ಥಿತಿಗೂ ಕೂಡ ಬರ್ತಾರೆ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಿನಿಮಾದಿಂದಲೇ ದುಡ್ಡು ಮಾಡಿ ಸಿನಿಮಾಗೋಸ್ಕರನೇ ಮನೆಗಳನ್ನು, ಕಾರ್ಗಳನ್ನು, ಸೈಟ್ಗಳನ್ನು ಮಾರ್ಕೊಂಡ ನಮ್ಮ ಕನ್ನಡದ ನಟರುಗಳನ್ನು ನೋಡ್ಕೊಂಡು ಬರೋಣ. ಶ್ರೀನಿವಾಸ್ ಮೂರ್ತಿ, ಇವರು ನಿಮಗೆ ಗೊತ್ತೇ ಇರುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾದಲ್ಲಿ ತಂದೆ ಪಾತ್ರ ಮಾಡಿದಂಥವರು. ಇವರು 1973-74 ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಪ್ರವೇಶ ಮಾಡ್ತಾರೆ. ಇವರು ಮೂಲತಃ ಕೋಲಾರ ಭಾಗದವರು. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ವೃತ್ತಿಯಲ್ಲಿ ಇವರು ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಗೌರ್ಮೆಂಟ್ ಜಾಬ್ನಲ್ಲಿ ಇದ್ರೂ ಕೂಡ ನಟನೆ ಮೇಲೆ ಇವರಿಗೆ ಚಿಕ್ಕಂದಿನಿಂದಲೂ ಆಸಕ್ತಿ ಇರುತ್ತೆ. ಆ ಕಾರಣಕ್ಕಾಗಿಯೇ ಸರ್ಕಾರಿ ಕೆಲಸದ ಜೊತೆಗೆ ರಂಗಭೂಮಿಯಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ನಟನೆ ಮೇಲೆ ಆಪರಿಯಾದಂಥ ಒಲವು ಇದ್ದ ಕಾರಣ ಇವರಿಗೆ ಬೇಗನೆ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿರುತ್ತೆ. ಇವರು ಅಲ್ಲಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿಕೊಂಡು ಬರ್ತಾರೆ. ಅದರಲ್ಲಿ ಇವರ ಹೆಸರನ್ನು ಮುನ್ನೆಲೆಗೆ ತಂದ ಪಾತ್ರಗಳು ಅಂದರೆ ಕವಿರತ್ನ ಕಾಳಿದಾಸ ಸಿನಿಮಾದ ಭೋಜರಾಯನ ಪಾತ್ರ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಹಾಲುಂಡ ತವರು, ಅಪ್ಪು, ಹೀಗೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಹಿಡಿದು ಈಗಿನ ಗಣೇಶ್ ಎಸ್ ತನಕ ಎಲ್ಲ ತರಹದ ಪಾತ್ರಗಳಲ್ಲಿ ಅಭಿನಯ ಮಾಡಿ ಕನ್ನಡಿಗರನ್ನು ರಂಜಿಸಿದರು. ತಮಿಳಿನ ಮುನ್ನೂರು ಕಾಲத்தில் ಅನ್ನೋ ಸಿನಿಮಾದಲ್ಲಿ ನಾಯಕನಾಗಿಯೂ ಕೂಡ ಇವರು ಅಭಿನಯ ಮಾಡಿದ್ದಾರೆ. ಶ್ರೀನಿವಾಸ್ ಮೂರ್ತಿ ಒಬ್ಬ ಒಳ್ಳೆ ಕಲಾವಿದರಾಗಿದ್ದ ಕಾರಣ ಆರಂಭದಲ್ಲೇ ಬಹುದೊಡ್ಡ ಬೇಡಿಕೆಯ ನಟರಾಗ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳಿಂದ ಅವಕಾಶಗಳು ಒದಗಿ ಬರುತ್ತೆ. ಕೋಲಾರದಿಂದ ಒಂದು ಜೊತೆ ಬಟ್ಟೆ, ಒಂದು ಸೂಟ್ ಕೇಸ್ ತಗೊಂಡು ಬಂದಿದ್ದ ಇವರು ಚಿತ್ರರಂಗದಲ್ಲಿ ಸಾಕಷ್ಟು ದುಡ್ಡು ಮಾಡಿ ಕತ್ರಿಗುಪ್ಪೆಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸ್ತಾರೆ, 7 ಸೈಟ್ಗಳನ್ನು ತಗೊಳ್ತಾರೆ. ಹೀಗೆ ಸಾಕಷ್ಟು ಆಸ್ತಿ ಮಾಡ್ಕೊಳ್ತಾರೆ ಇವರು ಸಿನಿಮಾಗಳಲ್ಲಿ ಪಾತ್ರ ಮಾಡಿ. ಆದರೆ 1988 ಸಂದರ್ಭದಲ್ಲಿ ಸಿನಿಮಾನ ತಾವೇ ಸ್ವತಃ ನಿರ್ಮಾಣ ಮಾಡಲು ಮುಂದಾಗ್ತಾರೆ. ಈ ಯೋಚನೆ ಇವ್ರಿಗೆ ಯಾಕೆ ಬತ್ತೋ ಗೊತ್ತಿಲ್ಲ. ಮಾತೃದೇವೋಭವ ಅನ್ನೋ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಈ ಸಿನಿಮಾದಿಂದ ಕಲೆಕ್ಷನ್ ಅಷ್ಟೇನೂ ಬರಲ್ಲ. ಮತ್ತೆ ತಾಯಿಗೊಬ್ಬ ತರಲೆ ಮಗ, ಇದು ಕೂಡ ಅಷ್ಟಕ್ಕಷ್ಟೇ. ನಂತರ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಹೊಸ ಮನೆ ಅಳಿಯ ಅಂತ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ. ಯಾವ ಸಿನಿಮಾನೂ ಇವರ ಕೈ ಹಿಡಿಯಲ್ಲ. ದೇವರ ಮಕ್ಕಳು ಅನ್ನೋ ಸಿನಿಮಾದಲ್ಲಿ ಶ್ರೀನಿವಾಸ್ ಮೂರ್ತಿ ಅವರ ಮಗ ಚೈಲ್ಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಅವರಿಗೆ ಬೆಸ್ಟ್ ಚೈಲ್ಡ್ ಆ್ಯಕ್ಟರ್ ಅಂತ ಅವಾರ್ಡ್ ಬಂದಿರುತ್ತೆ ಅಷ್ಟೇ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಹಾಕಿದ್ದ ಹಣ ವಾಪಸ್ ಬಂದಿರಲ್ಲ. ಹೀಗೆ ಎಲ್ಲ ಸಿನಿಮಾಗಳು ಕೂಡ ಇವರಿಗೆ ಆರ್ಥಿಕವಾಗಿ ನಷ್ಟವನ್ನೇ ತಂದುಕೊಡುತ್ತೆ. ಸಿನಿಮಾಗಳಿಗಾಗಿ ಮಾಡಿದ ಸಾಲ ತೀರಿಸೋಕ್ಕಾಗದೆ ಖರೀದಿ ಮಾಡಿದ್ದ 7 ಸೈಟ್ಗಳನ್ನು ಕೂಡ ಮಾರಿಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಮಗ ಕೂಡ ಒಳ್ಳೆ ಕಲಾವಿದರಾಗಿ ಎಸ್ಟಾಬ್ಲಿಷ್ ಆಗಿರ್ತಾರೆ. ನವೀನ್ ಕೃಷ್ಣ ಶ್ರೀನಿವಾಸ್ ಮೂರ್ತಿ ಅವರ ಮಗ. ಗೆಳೆಯರೆ, ನವೀನ್ ಕೃಷ್ಣರವರು ಒಬ್ಬ ಒಳ್ಳೆ ಕಲಾವಿದ. ಕಾಮಿಡಿ ಪಾತ್ರ ಆದರೂ ಸರಿಯೇ, ಗಂಭೀರವಾದ ಪಾತ್ರ ಆದರೂ ಸರಿಯೇ, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಡು ಬರೀತಾರೆ, ಡೈಲಾಗ್ ಬರೀತಾರೆ, ನಿರ್ದೇಶನ ಮಾಡ್ತಾರೆ, ಜೊತೆಗೆ ಗಾಯಕ ಕೂಡ. ಒಂಥರ ಆಲ್ರೌಂಡರ್ ಅಂತೀವಲ್ಲ ಹಾಗೆ. ಇನ್ನೇನು, ತಂದೆ ಒಬ್ಬ ನಿರ್ಮಾಪಕ, ಮಗ ಒಬ್ಬ ಆಕ್ಟರ್ ಅಂದಮೇಲೆ ಈ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರಲೇಬೇಕು ಅಲ್ವಾ. ಅದೇ ರೀತಿ ಅವರ ಹೋಮ್ ಬ್ಯಾನರ್ನಲ್ಲಿ ನವೀನ್ ಕೃಷ್ಣ ನಾಯಕರಾಗಿ ಧಿಮಾಕು ಅನ್ನೋ ಸಿನಿಮಾ ಮಾಡ್ತಾರೆ. ಮಗನ ಸಿನಿಮಾ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಆಶೆಯಿಂದ ಶ್ರೀನಿವಾಸ್ ಮೂರ್ತಿರವರು ಈ ಸಿನಿಮಾಗೆ 2,67,00,000 ಬಂಡವಾಳ ಹಾಕಿ ಧಿಮಾಕು ಅನ್ನೋ ಸಿನಿಮಾನ ಮಾಡ್ತಾರೆ. ಧಿಮಾಕು ಸಿನಿಮಾದ ಹಾಡುಗಳು ಹಿಟ್ ಆಗ್ತವೆ, ಡೈಲಾಗ್ ಕೂಡ ಹಿಟ್ ಆಗ್ತವೆ. ನವೀನ್ ಕೃಷ್ಣರವರು ಬಹಳ ಚೆನ್ನಾಗಿ ಅಭಿನಯ ಮಾಡಿರ್ತಾರೆ. ಆದರೂ ಕೂಡ ಸಿನಿಮಾ ಅಂದುಕೊಂಡಂತೆ ಹೋಗಲ್ಲ. ಮಗನ ಸಿನಿಮಾ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡಿದ್ರೋ ಆ ನಿರೀಕ್ಷೆ ತಲುಪಲ್ಲ. 2.67 ಕೋಟಿ ವೆಚ್ಚದಲ್ಲಿ ತಯಾರಾದ ಧಿಮಾಕು ಸಿನಿಮಾದಿಂದ ಏನೂ ಲಾಭ ಆಗಲ್ಲ. ಟಿವಿ ರೇಟ್ಸ್ ಜಿ ಕನ್ನಡ ಚಾನಲ್ಗೆ 50 ಲಕ್ಷಕ್ಕೆ ಸೇಲ್ ಆಗಿದ್ದನ್ನು ಬಿಟ್ಟರೆ ಇನ್ನು ಬಾಕಿ ಹಣ ವಾಪಸ್ ಬರಲ್ಲ. 2 ಕೋಟಿಗೂ ಅಧಿಕ ಹಣವನ್ನು ಈ ಒಂದೇ ಸಿನಿಮಾದಿಂದ ಶ್ರೀನಿವಾಸ್ ಮೂರ್ತಿರವರು ಕಳ್ಕೊಳ್ತಾರೆ. ಈ ಅಮೌಂಟ್ 2007-08 ಸಮಯದಲ್ಲಿ ಅತಿ ದೊಡ್ಡದ್ದು. ಈ ಸಿನಿಮಾಗಾಗಿ ಮಾಡಿದ ಸಾಲ ತೀರಿಸೋಕ್ಕಾಗದೆ ಕತ್ರಗುಪ್ಪೆಯಲ್ಲಿ ಕಟ್ಟಿಸಿದ ಮನೆಯನ್ನು ಮಾರಿಬಿಡ್ತಾರೆ. ಆದರೂ ಸಾಲ ತೀರಿಸೋಕ್ಕಾಗದೆ ಅಪ್ಪ ಮಗ ಇಬ್ಬರು ಎಷ್ಟೋ ಸಿನಿಮಾಗಳಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡ್ತಾರೆ. ಸುಮಾರು 10 ವರ್ಷಗಳ ಕಾಲ ಈ ಒಂದು ಸಿನಿಮಾಗಾಗಿ ಮಾಡಿದ ಸಾಲ ತೀರಿಸೋಕೆ ಒದ್ದಾಡಿಬಿಡ್ತಾರೆ. ಈಗ ಸದ್ಯ ಸಾಲದಿಂದ ರಿಕವರ್ ಆಗಿ ಕಿರುತೆರೆಯಲ್ಲಿ ಅಪ್ಪ ಮಗ ಇಬ್ಬರು ಕೆಲಸ ಮಾಡ್ಕೊಂಡಿದ್ದಾರೆ, ಹ್ಯಾಪಿ ಜೀವನ ಮಾಡ್ತಾ ಇದ್ದಾರೆ. ಈಗ ಕೂಡ ಶ್ರೀನಿವಾಸ್ ಮೂರ್ತಿರವರು ಹೇಳ್ಕೊಳ್ತಾರೆ, ನಾನು ಅವತ್ತು ಚಿತ್ರ ನಿರ್ಮಾಣದ ಹಾದಿ ಹಿಡಿಬಾರ್ದಾಗಿತ್ತು ಅಂತ. ದ್ವಾರಕೀಶ್, ಇವರನ್ನು ಕರ್ನಾಟಕದ ಪ್ರೀತಿಯ ಕುಳ್ಳ ಅಂತಾನೆ ಜನ ಕರೀತಾರೆ. ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿಯೂ ಚಿತ್ರರಂಗದಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇವರು ಚಿಕ್ಕಂದಿನಿಂದಲೂ ಸಿನಿಮಾ ಮೇಲೆ ಆಸಕ್ತಿ ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ 24 ವರ್ಷಕ್ಕೆ ನಿರ್ಮಾಪಕರಾಗ್ತಾರೆ. ಮೊದಲಿಗೆ ಮಮತೆಯ ಬಂಧನ ಅನ್ನೋ ಸಿನಿಮಾಗೆ ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡ್ತಾರೆ. ಏನು ಲಾಸ್ ಆಗಲ್ಲ, ಹಾಕಿದ್ದ ಹಣ ವಾಪಸ್ ಬರುತ್ತೆ. ಇವರು ಬಿಸ್ನೆಸ್ ಮೈಂಡ್ಸೆಟ್ ಇಟ್ಕೊಂಡೇ ಚಿತ್ರರಂಗಕ್ಕೆ ಬಂದವರು. ನಂತರ 27 ವರ್ಷಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ಸೀಟ್ ಪಡ್ಕೊಂಡು ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ದ್ವಾರಕೀಶ್ ಪಿಕ್ಚರ್ ಅನ್ನು ಇವರ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಕನ್ನಡ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ವಿದೇಶದಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಿದ ದಾಖಲೆಯನ್ನು ಇವರು ಮಾಡ್ತಾರೆ. ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹಿತರಾಗ್ತಾರೆ. ಈ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಮೋಡಿ ಮಾಡೋಕೆ ಶುರು ಮಾಡುತ್ತೆ. ಒಂದಾದ್ಮೇಲೊಂದು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನೇ ಕೊಟ್ಕೊಂಡು ಬರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ದ್ವಾರಕೀಶ್ ಕಾಂಬಿನೇಷನ್ ಸಿನಿಮಾಗೆ ಮಾರ್ಕೆಟಿಂಗ್ ಬೇರೆ ಲೆವೆಲೇ ಇರುತ್ತೆ. ದ್ವಾರಕೀಶ್ ಅವರು ಟೋಟಲ್ ಆಗಿ 53 ಸಿನಿಮಾಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ 14 ಸಿನಿಮಾಗಳನ್ನು ವಿಷ್ಣುವರ್ಧನ್
ವಿಷ್ಣುವರ್ಧನ್ ಅವರನ್ನೇ ಹಾಕೊಂಡು ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರು ಎಲ್ಲಿ ತನಕ ದ್ವಾರಕೀಶ್ ಅವರ ಜೊತೆಗಿದ್ರು ಅಲ್ಲಿ ತನಕ ದ್ವಾರಕೀಶ್ ಅವರು ಯಶಸ್ಸಿನ ಹೆಜ್ಜೆಯನ್ನು ಇಡ್ತಾ ಇರ್ತಾರೆ. ಹೀಗೆ ಒಂದ್ಸಲ ಇವರಿಬ್ಬರ ಮಧ್ಯೆ ಮನಸ್ತಾಪ ಬಂದು ದೂರ ಆಗ್ತಾರೆ. ಆಗ ದ್ವಾರಕೀಶ್ ನಿರ್ಮಾಣದ ಸಿನಿಮಾಗಳೆಲ್ಲ ಸೋಲಿನ ಹಾದಿ ಹಿಡಿಯುತ್ತೆ. ಮತ್ತೆ ವಿಷ್ಣುವರ್ಧನ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾಗೆ ಕಾಲ್ ಶೀಟ್ ಪಡ್ಕೊಳ್ತಾರೆ. ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಹೀಗೆ ಡಾಕ್ಟರ್ ವಿಷ್ಣುವರ್ಧನ್ ದ್ವಾರಕೀಶ್ ಅವರು ಒಂದೊಳ್ಳೆ ಸ್ನೇಹಿತರಾದರೂ ಕೂಡ ಇವರಿಬ್ಬರ ಮಧ್ಯ ಸಾಕಷ್ಟೆಲ್ಲ ಮನಸ್ತಾಪಗಳು ಬಂದಿವೆ. ದ್ವಾರಕೀಶ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹಣ ಆಸ್ತಿ ಗಳಿಸಿ ಒಳ್ಳೆ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ. ಸುಮಾರು 5 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಇವರು ಸುಮಾರು ಆಸ್ತಿ ಮಾಡ್ಕೊಂಡಿರ್ತಾರೆ. ಮತ್ತೆ ಎಲ್ಲವನ್ನು ಸಿನಿಮಾಗಾಗಿಯೇ ಕಳ್ಕೊಳ್ತಾರೆ. ಚೆನ್ನೈನಲ್ಲಿ ಒಂದು ಮನೆ, ಹೈದರಾಬಾದ್ನಲ್ಲಿ ಒಂದು ಮನೆ ಸೇರಿದಂತೆ ಸುಮಾರು 6ರಿಂದ 7 ಮನೆಯನ್ನು ಕಟ್ಟಿಸಿರ್ತಾರೆ. ಕಾರುಗಳು, ಸೈಟ್ಗಳು ಎಲ್ಲವನ್ನು ಖರೀದಿ ಮಾಡಿರ್ತಾರೆ. ಆದರೆ 1986ರಿಂದ ಸತತ 19 ಸಿನಿಮಾಗಳು ಸೋಲಿನ ಹಾದಿ ಹಿಡಿಯುತ್ತೆ. ಅಲ್ಲಿಂದ ದ್ವಾರಕೀಶ್ ಕಂಪ್ಲೀಟ್ ಆಗಿ ಲಾಸ್ ಆಗೋಗ್ತಾರೆ. ಅದು ಯಾವ ಮಟ್ಟಿಗೆ ಅಂದರೆ ಹೈದರಾಬಾದ್ನಲ್ಲಿ ಕಟ್ಟಿಸಿದ ಮನೆ, ಚೆನ್ನೈನಲ್ಲಿ ಕಟ್ಟಿಸಿದ ಮನೆ ಎಲ್ಲವನ್ನು ಮಾರ್ಬಿಡ್ತಾರೆ. ಕಾರ್ಗಳು, ಸೈಟ್ಗಳು ಎಲ್ಲವನ್ನು ಕಳ್ಕೊಳ್ತಾರೆ. ಆ ಟೈಮಲ್ಲಿ ವಿಷ್ಣುವರ್ಧನ್ ಅವರಿಂದ ದ್ವಾರಕೀಶ್ ಅವರು ದೂರ ಉಳಿದಿರ್ತಾರೆ. ಮತ್ತೆ ಆಗ ವಿಷ್ಣುವರ್ಧನ್ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು 2004ರ ಸಮಯದಲ್ಲಿ ಆಪ್ತ ಮಿತ್ರ ಅನ್ನೋ ಸಿನಿಮಾಗೆ ಕಾಲ್ ಶೀಟ್ ಪಡ್ಕೊಳ್ತಾರೆ. ಆ ಸಿನಿಮಾ ಭರ್ಜರಿ ಯಶಸ್ಸನ್ನು ಸಾಧಿಸಿಬಿಡುತ್ತೆ. ಚಿತ್ರರಂಗದ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂದು ಕರೆಸ್ಕೊಳ್ಳುತ್ತೆ. ಈ ಸಿನಿಮಾದಿಂದ ಬಂದ ದುಡ್ಡಲ್ಲಿ SHR ಲೇಔಟ್ನಲ್ಲಿ ಒಂದು ಮನೆ ಕಟ್ಟಿಸ್ತಾರೆ. ನಂತರ ಮತ್ತೆ ಅದೇ ಸೋಲಿನ ಹಾದಿ. ಅಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಆವಾಗ ದ್ವಾರಕೀಶ್ ಪಿಕ್ಚರ್ನಲ್ಲಿ ಬಂದ ಸಿನಿಮಾಗಳೆಲ್ಲ ಅಷ್ಟಕ್ಕಷ್ಟೇ. ಮತ್ತೆ ಸಾಲ ಮಾಡಿಕೊಂಡು ಆಪ್ತಮಿತ್ರ ಸಿನಿಮಾದಿಂದ ಬಂದ ದುಡ್ಡಲ್ಲಿ ಮನೆ ಕಟ್ಟಿಸಿದ್ರಲ್ಲ, ಆ ಮನೆಯನ್ನು ರಿಷಬ್ ಶೆಟ್ಟಿಗೆ 10 ಕೋಟಿಗೆ ಮಾಡಿಬಿಡ್ತಾರೆ. ರವಿಚಂದ್ರನ್, ನಿಮಗೆ ಇವ್ರ ಬಗ್ಗೆ ಗೊತ್ತಿರುತ್ತೆ ಬಿಡಿ. ಜೀವನಾನೇ ಸಿನಿಮಾಗಾಗಿ ಮುಡಿಪಿಟ್ಟಂತಹ ವ್ಯಕ್ತಿ. ಸಿನಿಮಾ ಕುಟುಂಬದಲ್ಲೇ ಹುಟ್ಟಿದಂಥವರು. ತಂದೆ ಒಬ್ಬ ಫೇಮಸ್ ಪ್ರೊಡ್ಯೂಸರ್. ಇವರ ಈಶ್ವರಿ ಸಂಸ್ಥೆ ಆ ಕಾಲದಲ್ಲಿ ಬಹಳಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ. 90s 80s ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಜ್ರೇಶ್ವರಿ ಸಂಸ್ಥೆ, ವೀರಸ್ವಾಮಿರವರ ಈಶ್ವರಿ ಸಂಸ್ಥೆಗಳು ದೊಡ್ಡ ಸಿನಿಮಾ ನಿರ್ಮಾಣ ಕಂಪನಿ ಅಂತ ಹೆಸರು ಮಾಡ್ಕೊಂಡಿರ್ತವೆ. ರವಿಚಂದ್ರನ್ ಅವರು ವೀರಸ್ವಾಮಿ ಮಗನಾಗಿ ಜನಿಸ್ತಾರೆ. ಸಿನಿಮಾ ಕುಟುಂಬದಲ್ಲಿ ಹುಟ್ಟಿದ ಕಾರಣ ಚಿಕ್ಕಂದಿನಿಂದಲೂ ಸಿನಿಮಾಗಳ ಬಗ್ಗೆ ತಿಳ್ಕೊಂಡು ಬರ್ತಾರೆ. ಚೈಲ್ಡ್ ಆಕ್ಟರ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಅಭಿನಯ ಕೂಡ ಮಾಡಿರ್ತಾರೆ. ಮತ್ತು ಲೀಡ್ ಆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಇವರ ಹೆಸರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರಲು ಕಾರಣವಾದ ಸಿನಿಮಾ ಅಂದರೆ ಅದು ಪ್ರೇಮಲೋಕ. ಈ ಸಿನಿಮಾನ ಸ್ವತಃ ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಆ ಕಾಲದಲ್ಲಿ ಕೋಟಿಗಟ್ಟಲೆ ಬಜೆಟ್ ಹಾಕಿ ನಿರ್ಮಾಣ ಮಾಡಿದಂತಹ ಸಿನಿಮಾ ಇದು. ಕನ್ನಡ ಚಿತ್ರರಂಗದ ಮೊದಲ ಹೈ ಬಜೆಟ್ ಸಿನಿಮಾ ಕೂಡ ಅಂತ ಇದನ್ನು ಕರೀತಾರೆ. ಇದನ್ನು ಈಶ್ವರಿ ಸಂಸ್ಥೆ ಅಡಿಯಲ್ಲಿ ರವಿಚಂದ್ರನ್ ಅವರೇ ನಿರ್ಮಾಣ ಮಾಡಿರ್ತಾರೆ. ಪ್ರೇಮಲೋಕ ಸಿನಿಮಾ ಈಶ್ವರಿ ಸಂಸ್ಥೆಯನ್ನು ಎಲ್ಲಿಗೋ ತಗೊಂಡೋಗ್ಬಿಡುತ್ತೆ. ವೀರಸ್ವಾಮಿರವರ ಮಗ ರವಿಚಂದ್ರನ್ ಅನ್ನೋ ಬದಲು ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅನ್ನೋ ಥರ ಬೆಳೆದುಬಿಡ್ತಾರೆ ರವಿಚಂದ್ರನ್ ಅವರು. ಮತ್ತೆ ರಣಧೀರ ಅನ್ನೋ ಸಿನಿಮಾ ಮಾಡಿ ಈ ಬಾರಿ ಕೂಡ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣ್ತಾರೆ. ಇಲ್ಲಿಂದ ನಿರ್ದೇಶಕನಾಗಿಯೂ ನಾಯಕನಾಗಿಯೂ ರವಿಚಂದ್ರನ್ ಅವರು ಯಶಸ್ವಿಯಾಗ್ತಾರೆ. ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿ ರವಿಚಂದ್ರನ್ ಅವರು ಇರುವಾಗಲೇ ಕನ್ನಡ ಚಿತ್ರರಂಗ ಎಂದು ಕಂಡು ಕೇಳರಿಯದ ಒಂದು ದೊಡ್ಡ ಸಾಧನೆಗೆ ಇವರು ಕೈ ಹಾಕಿಬಿಡ್ತಾರೆ. ಅದೇ ಶಾಂತಿ ಕ್ರಾಂತಿ. ಈ ಸಿನಿಮಾನ ಆ ಕಾಲಕ್ಕೆ 4 ಭಾಷೆಗಳಲ್ಲಿ ಚಿತ್ರೀಕರಣ ಮಾಡ್ತಾರೆ. ಒಂದೊಂದು ಭಾಷೆಗೆ ಒಬ್ಬೊಬ್ಬ ಸೂಪರ್ ಸ್ಟಾರ್ಗಳನ್ನು ಹಾಕಿ ಒಂದೇ ಸೀನನ್ನು 3 ಬಾರಿ ಶೂಟ್ ಮಾಡಿ ಆ ಕಾಲಕ್ಕೆ 10 ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾರೆ. ಆದರೆ ಈ ಸಿನಿಮಾ ಬಿಡುಗಡೆ ಆದಾಗ ಅಷ್ಟೋ ಏನು ಕ್ಲಿಕ್ ಆಗಲ್ಲ. 4 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ. ಒಬ್ಬೊಬ್ಬ ಹೀರೋಗೆ ಒಂದೊಂದು ಥರ ಇಮೇಜ್ ಇರುತ್ತೆ. ಆದರೆ ಎಲ್ಲ ಹೀರೋಗಳು ಒಂದೇ ಕಥೆಯಲ್ಲಿ ಒಂದೇ ಚಾನರ್ನಲ್ಲಿ ತೆರೆ ಮೇಲೆ ಕಾಣಿಸಿದ ಕಾರಣ ಜನಗಳಿಗೆ ಅದು ಕನೆಕ್ಟ್ ಆಗಲ್ಲ. ಹಾಗಾಗಿ ಈ ಒಂದು ಸಿನಿಮಾ ಒಂದೇ ಸಾರಿ ಬಹಳಷ್ಟು ನಷ್ಟವನ್ನು ತಂದುಬಿಡುತ್ತೆ. ಆಗ ಮನೆ, ಮಠ, ಆಸ್ತಿನೆಲ್ಲ ಕಳ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಈ ಒಂದು ಸಿನಿಮಾದಿಂದ ಆದ ಸಾಲವನ್ನು ತೀರಿಸೋಕೆ ಸುಮಾರು 15 ವರ್ಷಗಳ ಕಾಲ ರವಿಚಂದ್ರನ್ ಅವರು ಒದ್ದಾಡಿಬಿಡ್ತಾರೆ. ಮತ್ತೆ 2002ರಲ್ಲಿ ಸ್ವಲ್ಪ ರಿಕವರ್ ಆಗಿ ಏಕಾಂಗಿ ಅಂತ ಇನ್ನೊಂದು ಸಿನಿಮಾ ಮಾಡ್ತಾರೆ. ಇದು ಕೂಡ ಅಷ್ಟು ಕ್ಲಿಕ್ ಆಗಲ್ಲ. ಮತ್ತು ಆರ್ಥಿಕವಾಗಿ ತುಂಬಾ ನಷ್ಟ ಅನುಭವಿಸ್ತಾರೆ ರವಿಚಂದ್ರನ್ ಅವರು. ಆದರೂ ಕೂಡ ಇವರು ಇನ್ನೂ ಛಲ ಬಿಟ್ಟಿಲ್ಲ. ಆಗ ಜನಗಳು ತಿರಸ್ಕರಿಸಿದ ಶಾಂತಿ ಕ್ರಾಂತಿಯನ್ನು ಈಗ ಮತ್ತೆ ರಿಲೀಸ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿತ್ತು. ರಿಲೀಸ್ ಮಾಡೋಕ್ಕೆ ತುಂಬಾ ಕಷ್ಟ ಇರುವ ಕಾರಣ ಈಗ ಸದ್ಯ ರಿಲೀಸ್ ಮಾಡೋಕ್ಕೆ ಆಗಲ್ಲ ಅಂತ ರವಿಚಂದ್ರನ್ ಅವರ ತಮ್ಮ ಬಾಲಾಜಿರವರು ಒಂದು ವಿಡಿಯೋ ಮಾಡಿ ಮೊನ್ನೆ ಸ್ಪಷ್ಟನೆ ಕೊಟ್ಟರು. ನೋಡೋಣ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.